ನಮಸ್ತೆ ರೈತ ಬಾಂಧವರೇ, ನಾವು ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ ರುದ್ರೇಶ್ ಅಂತಂದು ನಾವು ಲಿಂಗದಳ್ಳಿ ಗ್ರಾಮಕ್ಕೆ ಬಂದಿದ್ದೀವಿ. ಲಿಂಗದಳ್ಳಿ ಗ್ರಾಮದಲ್ಲಿ ದ್ಯಾಮಣ್ಣ ಅಂತ ರೈತರ ಹೆಸರು ದ್ಯಾಮಣ್ಣ. ನಮ್ಮದು ವೆಲ್ಕಮ್ ಸೀಡ್ಸ್ ಕಂಪ್ನಿದು ದ್ರೋಣ ಅಂತಂದು ಕುಂಬಳಕಾಯಿ ಬೆಳೆದಿದ್ದಾರೆ. ಅವರು ಹೇಗೆ ಬೆಳೆದಿದ್ದಾರೆ, ಎಷ್ಟು ಎಕರೆ ಬೆಳೆದಿದ್ದಾರೆ ಅಂತ ಆ ರೈತರ ಅನಿಸಿಕೆಯನ್ನು ಕೇಳೋಣ. ನಮಸ್ತೆ ರೈತ ಬಾಂಧವರೇ, ನಿಮ್ಮ ಹೆಸರು? ದ್ಯಾಮಪ್ಪ ಅಂತ. ಊರು? ಲಿಂಗದಳ್ಳಿ, ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟ್ರಿಕ್ಟ್. ಇದು ಯಾವ ವೆರೈಟಿ ಕುಂಬಳ ಬೆಳೆದಿರಿ? ದ್ರೋಣ. ವೆಲ್ಕಮ್ ಸೀಡ್ಸ್ ಕಂಪ್ನಿದು ದ್ರೋಣ ಅಂತ ಬೆಳೆದಿರಿ. ಎಷ್ಟು ಎಕರೆ ಹಾಕಿದಿರಿ? ಒಂದ್ ಎಕರೆ. 1 ಎಕರೆ. ನೀವು ಇದಕ್ಕಿಂತ ಮುಂಚೆ ಬೆಳೆದಿದ್ದೀರಾ? ಒಂದ್ ಬೆಳೆ ಬೆಳೆದಿರಿ ಇದೇ ಹೊಲದಲ್ಲಿ. ಇದಕ್ಕಿಂತ ಮುಂಚೆ ದ್ರೋಣ ವೆರೈಟಿನೇ ಬೆಳೆದಿರಿ. ಹೆಂಗ್ ಬಂದಿದೆ ಇಳುವರಿ? 8.25 ಟನ್ ಬಂದಿದೆ. 1 ಎಕರೆಕಿಂತ ಕಡಿಮೆ 8.25 ಟನ್ ಬಂದಿದೆ. ಈ ಸರ್ತಿ ಹೆಂಗ್ ಬಂದಿದೆ ನಿಮ್ಮ ಹೊಲದಲ್ಲಿ? ಈ ಸರಿ ನಮಗೆ ಅದಕ್ಕಿಂತ ಜಾಸ್ತಿ ಆಗ್ಬೋದು ಅಂತ ಜಾಸ್ತಿ ಅನ್ಕೊಂಡಿವಿ. ಅನ್ಕೊಂಡಿದ್ದೀರಿ. ತೂಕ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಕಾಯಿ ಎಲ್ಲ ಹೆಂಗಿದೆ? ಸೈಜ್ ಚೆನ್ನಾಗಿದೆ. ತೂಕನೂ ಚೆನ್ನಾಗಿದೆ. ಸೈಜ್ ಚೆನ್ನಾಗಿದೆ. ಖರೀದಾರರು ಇದನ್ನ ನೋಡಿದ್ರೆ ಏನಂತಾರೆ? ಅಲ್ಲ, ಇದು ಬೇಕು ಅನ್ನೋ ಅಪೇಕ್ಷೆ ಅನ್ನೋ ಮಟ್ಟಕ್ಕೆ ಕಾಯಿ ಐತಿ. ಚೆನ್ನಾಗಿದೆ, ನಮಗೆ ಬೇಕು ಅನ್ನೋ ಮಟ್ಟಕ್ಕೆ ಬರ್ತದೆ. ಇಲ್ಲಿ ಸುತ್ತಮುತ್ತ ರೈತರು ಏನಂತಿದ್ದಾರೆ ಇದನ್ನ ಕಾಯಿ ನೋಡಿ? ಇಲ್ಲ, ಇದು ನೋಡಿ ಹಾಕ್ಬೇಕು, ಚೆನ್ನಾಗಿದೆ ಅಂತಾರೆ. ರೈತ ಬಾಂಧವರೇ, ಇವರು ದ್ಯಾಮಣ್ಣ ಅಂತಂದು ವೆಲ್ಕಮ್ ಸೀಡ್ಸ್ ಕಂಪ್ನಿದು ದ್ರೋಣ ಬೆಳೆದಿದ್ದಾರೆ. ಇವರು ಅಡಿಕೆಯಲ್ಲಿ ಇಂಟರ್ ಕಾಪ್ ಹಾಕಿ ಬೆಳೆದಿದ್ದಾರೆ. ಸುಮ್ಮನೆ ಖಾಲಿ ಬಿಡೋ ಬದಲು ಇದು ಒಳ್ಳೆ ಇದರಿಂದ ಒಳ್ಳೆಯ ಇಳುವರಿ ತೆಗೆದಿದ್ದಾರೆ. ಆಮೇಲೆ ಇದರಿಂದ ದುಡ್ಡು ಕಂಡಿದ್ದಾರೆ ಚೆನ್ನಾಗೆ. ನೀವು ಎಲ್ಲ ರೈತರು ಈ ಕುಂಬಳನ ಬೆಳೆಯಿರಿ ಅಂತಂದು ಹೇಳಿ ನಮ್ಮ ವಿಡಿಯೋನ ಮುಗಿಸ್ತಾ ಇದ್ದಾರೆ. ಹೋದ ಸತಿ 16 ರೂಪಾಯಿ ಕೊಟ್ಟಿದ್ದಾರಂತೆ. ಈ ಸರ್ತಿ ನೋಡ್ಬೇಕು ಏನು ರೇಟು ಅಂತಂದು ಗೊತ್ತಾಗುತ್ತೆ. ಈ ವಿಡಿಯೋನ ಮುಗಿಸ್ತಾ ಇದೀವಿ ರೈತ ಬಂದವರೇ. ನಮಸ್ಕಾರ.